ಇವತ್ತು ನಾವು ನಮ್ಮ ಕುರುಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಲ್ಲಿನ ಒಳಹೂರಣಗಳು, ಅಲ್ಲಿನ ಒಳಚಿತ್ರಣ, ಅಲ್ಲಿನ ಒಳ ನೋಟಗಳು, ಒಳ ಸುರುಳಿಗಳು ಏನಿದ್ದಾವೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ನಿಮಗೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಲೋಕಸಭಾ ಕ್ಷೇತ್ರ ಅಂತಂದರೆ ನಿಮಗೆ ಕೋಮು ಸಾಮರಸ್ಯಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಜಾಗ. ಅದರ ಜೊತೆಗೆ ಬಹಳ ಅನ್ಫಾರ್ಚುನೇಟ್ಲಿ ಅನ್ನುವ ಹಾಗೆ ಕೋಮು ದಳ್ಳುರಿಗಳಿಗೂ ಕೂಡ ಯಾಕೋ ಬಹಳ ಬೇರೆ ಬೇರೆ ಹಂತದಲ್ಲಿ ಹೆಸರು ಬಂದ್ಬಿಡ್ತಲ್ಲಪ್ಪ ಅಂತ ಅನ್ನಿಸಿಕೊಳ್ಳುವ ಜಾಗವೂ ಕೂಡ ಹೌದು. ಆ್ಯಂಡ್ ಥರ್ಡ್ ಪಾಯಿಂಟ್ ಏನು ಅಂತಂದರೆ ಬಹಳ ಮುಖ್ಯವಾಗಿರೋದು BJPಯ ಅಂದರೆ ಭಾರತೀಯ ಜನತಾ ಪಕ್ಷದ ಅತ್ಯಂತ ಭದ್ರಕೋಟೆಗಳಲ್ಲಿ ದಕ್ಷಿಣ ಕನ್ನಡವು ಕೂಡ ಒಂದು, ಅದರಲ್ಲಿ ಮಂಗಳೂರು ಕೂಡ ಒಂದು. ಆದರೆ ಈ ಸಲ ಮಂಗಳೂರಿನಲ್ಲಿ ಏನಾದರೂ ಬದಲಾವಣೆಯ ಪರ್ವ ಇರಬಹುದಾ? ದಿಸ್ ಕಮ್ಸ್ ಅಸ್ ಅ ಬಿಗ್ ಕ್ವೆಶ್ಚನ್. ಶುರು ಮಾಡೋಣ ಕುರುಕ್ಷೇತ್ರ ಮಂಗಳೂರು ಲೋಕಸಭಾ ಕ್ಷೇತ್ರದ ಒಳನೋಟ ನಿಮ್ಮ ಮುಂದೆ. ನಾನು ಚಂದನ್ ಶರ್ಮಾ. ಈಗ ಲೆಟ್ಸ್ ಬಿಗಿನ್ ದಿ ಶೋ ನೌ ವಿತ್ ದಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್. ಎರಡು 2024ರ ಲೋಕಸಭಾ ಚುನಾವಣೆಗೆ ಕರುನಾಡು ಸಿದ್ಧವಾಗ್ತಾ ಇದೆ. ರಾಜ್ಯಾದ್ಯಂತ ಚುನಾವಣೆಯ ಬಗ್ಗೆ ಬಿಸಿ ಬಿಸಿ ಮಾತು, ಚರ್ಚೆಗಳು, ಮಂಥನಗಳಾಗ್ತಾ ಇದ್ದಾರೆ. ಹಳ್ಳಿ ಕಟ್ಟೆ ಮೇಲೂ ಚುನಾವಣೆಗೆ ಯಾರು ನಿಲ್ತಾರೆ ಅನ್ನೋದೇ ಚರ್ಚೆ ಆಗ್ತಾ ಇದೆ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಅನಾವರಣಗೊಳಿಸ್ತಾ ಇದ್ದೇವೆ. ಕಡಲನಗರಿ, ತುಳುನಾಡು, ಮಂಗಳೂರಿನ ಮಂಥನ ಮಾಡೋಣ. ಕರ್ನಾಟಕದ ಕರಾವಳಿ ಜಿಲ್ಲೆಯಲ್ಲಿ ಬಿಜೆಪಿಯದ್ದು ಸಿಕ್ಕಾಪಟ್ಟೆ ಪ್ರಾಬಲ್ಯ. ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತಾನೆ. ಧರ್ಮ ಸೂಕ್ಷ್ಮ ನಗರಿ, ಬಿಜೆಪಿಯ ಪ್ರಯೋಗಶಾಲೆ ಅನ್ನುವ ಹೆಗ್ಗಳಿಕೆ. 15 ವರ್ಷಗಳಿಂದ ಕ್ಷೇತ್ರದಲ್ಲಿ ಪುಟಿದೇಳೋದಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಕೂಡ ಹವಣಿಕೆಯನ್ನು ಮಾಡ್ತಾ ಇದೆ. ಆದರೆ ಅಷ್ಟು ಸಾಧ್ಯ ಅನ್ನೋದರ ಬಗ್ಗೆ ಕಾಂಗ್ರೆಸ್ಸಿಗೆ ಹಲವು ಪ್ರಶ್ನೆಗಳಿದಾವೆ. ಆದರೆ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಅವರ ಬಗ್ಗೆ ಬಿಜೆಪಿಯಲ್ಲೇ ಸಿಕ್ಕಾಪಟ್ಟೆ ಅಸಮಾಧಾನ ಸ್ಫೋಟವಾಗಿದೆ. ಕಳೆದ ಸಲ ಅಂತೂ ಪ್ರವೀಣ್ ನೆಟ್ಟಾರು ಪ್ರಕರಣವಾದ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನೇ ಹಿಡಿದು ಅಲ್ಲಾಡಿಸಿದ್ದನ್ನು ಸ್ವತಃ ಬಿಜೆಪಿಯವರು ತಾವು ಗಮನಿಸಿದ್ದು. ನೀವು ನಮ್ಮನ್ನು ರಕ್ಷಿಸಲಿಲ್ಲ, ಅದು ನೇರವಾದಂಥ ಕೂಗಾಗಿತ್ತು ಅವರದ್ದು. 2023 ಅದಕ್ಕಿಂತ ಮುಂಚೆ 7 ವಿಧಾನಸಭೆ ಕ್ಷೇತ್ರದಲ್ಲಿ 5ರಲ್ಲಿ ಬಿಜೆಪಿ, 2ರಲ್ಲಿ ಕಾಂಗ್ರೆಸ್ ಇದೆ. 2023ರಲ್ಲಿ ಅರುಣ್ ಪುತ್ತಿಲರಿಂದ ಪುತ್ತೂರನ್ನ ಬಿಜೆಪಿ ಕಳೆದುಕೊಳ್ತು. ಈ ಬಾರಿಯೂ ಕೂಡ ಅರುಣ್ ಪುತ್ತಿಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಘೋಷಣೆ ಮಾಡಿದ್ದಾನೆ. ಅರುಣ್ ಕುಮಾರ್ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ವಿಫಲರಾದರು ಅಥವಾ ಇದು ಬೇರೆ ಯಾವ ರೀತಿಯ ಪಾಲಿಟಿಕ್ಸೋ ಗೊತ್ತಿಲ್ಲ. ಇದರ ಲಾಭ ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ರಣತಂತ್ರಗಳನ್ನು ರೂಪಿಸ್ತಾ ಇದೆ. ನಳಿನ್ಗೆ ಟಿಕೆಟ್ ಡೌಟ್ ಅಂತ ಬಿಜೆಪಿ ವಲಯದಲ್ಲೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪ್ರಾಬಬ್ಲಿ ಸ್ಪರ್ಧೆ ಮಾಡಬಹುದು ಅಂತಾರೆ. ಇನ್ನು ಕಾಂಗ್ರೆಸ್ ಇಂದ BK ಹರಿಪ್ರಸಾದ್, ಮಿಥುನ್ ರೈ ಇದ್ದಾರೆ. ಪ್ರಭಾಕರ್ ಭಟ್ರು ಒಂದು ಕಡೆ, ಮತ್ತೊಂದು ಕಡೆ ಜನಾರ್ದನ ಪೂಜಾರಿ. ಅವರ ಕೈಯಲ್ಲಿ ಯಾರಿಗೆ ಟಿಕೆಟು ಅನ್ನುವ ಭವಿಷ್ಯ ಬಹಳ ಸ್ಪಷ್ಟವಾಗಿ ಭದ್ರವಾಗಿ ನಿಂತ್ಕೊಂಡಿದೆ. ಸೊ ಮಂಗಳೂರಿನ ಲೋಕಸಭಾ ಕ್ಷೇತ್ರದ ಅನಾವರಣವನ್ನು ನಿಮ್ಮ ಮುಂದೆ ಮಾಡ್ತಾನೆ. ಕ್ವಿಕ್ಲಿ ಏನು ಮಾಡೋಣ ಅಂತಂದರೆ ಆ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಬಿಗಿನ್ ನೌ. ತಾವು ಗಮನಿಸ್ತಾ ಇದ್ದೀರಿ ನಳಿನ್ ಕುಮಾರ್ ಕಟೀಲ್ ಫ್ರಮ್ ಬಿಜೆಪಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇದ್ದಾರಲ್ಲ, ಅವ್ರ ಬಗ್ಗೆ ಕೂಡ ಹಲವು ಒಳ್ಳೆಯ ಅಭಿಪ್ರಾಯಗಳು ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಹಾಗೆ ಇನ್ನು ಸತ್ಯಜಿತ್ ಸುರತ್ಕಲ್ ಅವರ ಬಗ್ಗೆ ಕೂಡ ಪರವಾಗಿಲ್ಲಪ್ಪ, ಹಿ ಈಸ್ ಎ ಸೂಟಬಲ್ ಕ್ಯಾಂಡಿಡೇಟ್ ಅನ್ನೋ ಥರದಲ್ಲಿ ಚರ್ಚೆ ಆಗ್ತಾ ಇದೆ.
ಬಟ್ ನಳಿನ್ ಕುಮಾರ್ ಕಟೀಲ್ರು ಆ ಕ್ಷೇತ್ರವನ್ನು ಬಹಳ ಭದ್ರವಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಲ್ಲಿ ಸಾಫಲ್ಯತೆಯನ್ನು ಕಂಡಿದ್ದಾರೆ. ಅವರು BJPಯ ರಾಜ್ಯದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಆದರೆ ವಾಸ್ ಇ ವೆರಿ ಎಫೆಕ್ಟಿವ್ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಿದಾಗ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಹಿ ವಾಸ್ ನಾಟ್ ಎಫೆಕ್ಟಿವ್ ಅಂತಲೇ ಸುಮಾರು ಜನ ಮಾತಾಡ್ತಾರೆ. ಇನ್ನು ಏನು ಸಾರ್ ಒಂದು ಬ್ರಿಡ್ಜ್ ಕಟ್ಸೋದಕ್ಕೆ ನೀವು ಇಷ್ಟು ವರ್ಷ ತಗೊಂಡ್ರಿ ಅಂತ ಜನ ಕೇಳ್ತಾನೆ ಬಂದರು ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಇಲ್ಲ ನಾನು ಕಟ್ಸ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಆ ಫ್ಲೈಓವರ್ನ ಪಂಪ್ವೆಲ್ನ ಅದಾದಮೇಲೆ ಉದ್ಘಾಟನೆ ಕೂಡ ಮಾಡಿದ್ರು. ಉದ್ಘಾಟನೆ ಮಾಡಿ ಸ್ವಲ್ಪ ದಿನಕ್ಕೆ ಅಲ್ಲಿ ಇಲ್ಲಿ ಬಿರುಕು ಕೂಡ ಅದು ಕಾಣಿಸ್ಕೊಳ್ತು. ಸೊ ಇದೆಲ್ಲ ಇದ್ದಾವೆ ಒಂದು ಸ್ವಲ್ಪ. ಆಮೇಲೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಇವ್ರ ಮಾತುಗಳಿಂದ ಒಂಚೂರು ಡ್ಯಾಮೇಜ್ ಆಗುತ್ತೆ BJPಗೆ. ಈ ಥರದ್ದೂ ಚರ್ಚೆಗಳಿದ್ದಾವೆ ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ. ಸೊ ಇನ್ನು ಕಾಂಗ್ರೆಸ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಪದ್ಮರಾಜ್ ಕುದ್ರೋಳಿ ಇದ್ದಾರಲ್ಲ, ಹಿ ಈಸ್ ಆಲ್ಸೋ ಇನ್ ದಿ ಫ್ರಂಟ್ ಲೈನ್. ಬಟ್ BK ಹರಿಪ್ರಸಾದ್ has been more like an experimental candidate. ಅವರು ಎಲ್ಲಿ ನಿಂತಿಲ್ಲ ಅಂತಿಲ್ಲ, ಅವರು ಸುಮಾರು ಕಡೆಗಳಲ್ಲಿ ನಿಂತಿದ್ದಾರೆ, ಸವಾಲುಗಳನ್ನು ಒಡ್ಡಿದ್ದಾರೆ. ಕಳೆದ ಸಲ ಅಂತೂ ತೇಜಸ್ವಿ ಸೂರ್ಯ ಅವರ ಎದುರುಗಡೆನೇ ನಿಂತುಕೊಂಡಿದ್ದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಹಿ ಈಸ್ ಮೋರ್ ಲೈಕ್ ಎನ್ ಎಕ್ಸ್ಪೆರಿಮೆಂಟಲ್ ಕ್ಯಾಂಡಿಡೇಟ್ ಅಂತ ಅನ್ಬೋದು. ಓಕೆ, ಆಮೇಲೆ ಮಿಥುನ್ ರೈ, ಹಿ ಈಸ್ ಅ ವೆರಿ ಯಂಗ್ ಮ್ಯಾನ್, ಯಂಗ್ ಬ್ಲಡೆಡ್ ಮಿಥುನ್ ರೈ ಭಾಳ ಸ್ಪಷ್ಟವಾಗಿ ಇದ್ದೇ ಇದ್ದಾರೆ. ಮತ್ತೊಬ್ಬರು ಇಫ್ತಿಕಾರ್ ಅಂತ ಇದ್ದೇ ಇದ್ದಾರೆ. ಮಿಥುನ್ ರೈ ಅವರ ಪರವಾಗಿ ಒಂದು ಒಳ್ಳೆಯ ಅಲೆ ಅಂತೂ ಇದೆ. ಯುವ ನಾಯಕ, ಆಮೇಲೆ ಭಾಳ ಬೇರು ಮಟ್ಟದಲ್ಲಿ ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡು ಬಂದಂಥವರು, ಆ ಥರದ್ದೊಂದು ಭಾಳ ಸ್ಪಷ್ಟವಾದಂಥ ಚಿತ್ರಣ ಮಿಥುನ್ ರೈ ಅವರ ಪರವಾಗಿದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಸೊ ಇದೆಲ್ಲವೂ ಇರುವಾಗ BJPಗೆ ಇನ್ನೊಂದು ಹೊಡೆತ ಅಂತಂದರೆ ಇದು ಯಾವುದು, ಅರುಣ್ ಕುಮಾರ್ ಪುತ್ತಿಲ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತಿರೋದು. ಇದು BJPಯವರೇ ಬೇರೆ ಬೇರೆ ಥರದಲ್ಲಿ ಮಾತಾಡ್ಕೊಳ್ಳುವ ಹಾಗೆ ಮಾಡಿದೆ. ಒಂದು ರೀತಿಯಲ್ಲಿ ಏನೋ ಕೊಡಲಿಲ್ಲ ಅಂದ ಮಾತ್ರಕ್ಕೆ ಪಕ್ಷ ಬಿಟ್ಟು ಹೋಗ್ಬಿಡೋದಾ, ಏನೋ ಕೊಡಲಿಲ್ಲ ಅಂದ ಮಾತ್ರಕ್ಕೆ ನೀವು ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡ್ಕೊಂಬಿಡೋದಾ, ಹೀಗೆಲ್ಲ ಇವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆಮೇಲೆ ಒಳಗೆ ಇಟ್ಕೊಂಡು ಏಟ್ ಕೊಡೋದಾ ನೀವು, ಇದು ಸರಿನಾ, ಇದು ಒಳ್ಳೆಯದಾ, ಹೀಗೆಲ್ಲ ಚರ್ಚೆ ಬೇರೆ ಬೇರೆ ಹಂತಗಳಲ್ಲಿ ಮಂಗಳೂರಿನಲ್ಲಂತೂ ಅರುಣ್ ಕುಮಾರ್ ಪುತ್ತಿಲ ಅವರ ಬಗ್ಗೆ ಆಗ್ತಾನೇ ಇದೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಅಪ್ ಮಾಡಿ ಇವತ್ತು ನಿಮ್ಗೆ 2-3 ಅಭಿಪ್ರಾಯಗಳು ಸಿಗ್ತವೆ. ಒಂದು ಮಾಡಿದ ಒಳ್ಳೆಯದಾಯಿತು ಅಂತ, ಇನ್ನೊಂದು ಇಲ್ಲ ದ್ರೋಹ ಬಗೆದ್ರು ಅಂತ, ಇನ್ನೊಂದು ಇಲ್ಲ ಇನ್ನೊಂದು ಸ್ವಲ್ಪ ಕಾಯಬೇಕಾಗಿತ್ತು ಅಂತ, ಹೀಗೆಲ್ಲ ಇದೆ. ಇವರು ನಳಿನ್ ಕುಮಾರ್ ಕಟೀಲ್ರು 3 ಸಲ ಸಂಸದರಾಗಿದ್ದಾರೆ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 4 ವರ್ಷ ರಾಜ್ಯಾಧ್ಯಕ್ಷರಾಗಿದ್ದರು. ಸಿಕ್ಕಾಪಟ್ಟೆ ಅವ್ರು 2 ವರ್ಷ ಟರ್ಮು ಫುಲ್ ಹಾಗೆ ಮುಂದುವರ್ಕೊಂಡು ಬಂದ್ಬಿಡ್ತು. RSSನ ನಂಬಿಕಸ್ಥ, ಪಕ್ಷ ಸಂಘಟನೆ ಮಾಡ್ತಾರೆ, ಅವರ ರೂಟ್ ಲೆವೆಲ್ ಪಕ್ಷ ಸಂಘಟನೆ ಬಗ್ಗೆ ನನಗೇನು ಅನುಮಾನ ಇಲ್ಲ, ಅದನ್ನು ಮಾಡ್ತಾರೆ. ಆದರೆ ಸ್ವಲ್ಪ ಮಾತು ಜಾಸ್ತಿ. ಪ್ರಧಾನಮಂತ್ರಿ ಮೋದಿಯವರ ಅಲೆಯಲ್ಲಿ ಗೆಲ್ಲುವ ಭರವಸೆ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೈ ಹಿಡಿಯಬಹುದೇ ಹೊರತು ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರ ಸ್ವಂತ ವರ್ಚಸ್ಸು ಅಂತ ಅಂದ್ಕೊಳ್ಳಿ, ಹಿ ಮೇ ನಾಟ್ ಪ್ರಾಬಬ್ಲಿ ವಿನ್. ಯಾಕಂದರೆ ಅದು ಬಿಜೆಪಿಯೇ ಆಗಿರೋದ್ರಿಂದ ನಿಮಗೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ BJPಯಿಂದ ಯಾರು ನಿಂತರೂ ಕೂಡ ಗೆಲುವು ಅಂತ ಅನ್ನೋದು ಭಾಳ ಕಷ್ಟದಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೈನಸ್ ಪಾಯಿಂಟ್ಸು, ಸಂಸದರಾಗಿದ್ದರು, ಆಗಿದ್ದಾರೆ, ಅತ್ಯಂತ ಗಮನಾರ್ಹವಾಗಿ ಯೋಜನೆಗಳು ಅಥವಾ ಯೋಚನೆಗಳು ಆಲೋಚನೆಗಳು ಏನು ಭಾಳ ಇದ್ದಂಗೆ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಪಂಪ್ವೆಲ್ ಹೇಳಿದ್ನಲ್ಲ ನಾನು ನಿಮಗೆ, ಬ್ರಿಡ್ಜು, ಸೇತುವೆ, ಅಯ್ಯೋ ಆಮೇಲೆ ಅದೇನೋ ಸ್ನೇಹಿಲ್ ಅಂತ ಬರ್ತದಲ್ಲ, ಬಸವನ ಹುಳು, ಆ ಗತಿಯಲ್ಲಿ ಪಂಪ್ವೆಲ್ ಸೇತುವೆ ಕಾಮಗಾರಿಯನ್ನು ಆಮೇಲೆ ಸಭಾ ಅನ್ನೋ ಹಾಗೆ ಮುಗಿಸಿದ್ರು. ಅದನ್ನು 15 ವರ್ಷ ತಗೊಂಡು ಮೇಲ್ಸೇತುವೆ ನಿರ್ಮಾಣ ಮಾಡಿದ್ದಾಯ್ತು. ಅದಕ್ಕೆ ಅವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ, ಅದು ಬೇರೆ ವಿಷಯ. ಇಲ್ಲ ಹಾಗಾಯ್ತು ಹೀಗಾಯಿತು ಅಂತಾರೆ. ಆಮೇಲೆ ಕಟೀಲ್ಗೆ ತಳಮಟ್ಟದ ಕಾರ್ಯಕರ್ತರ ವಿರೋಧ ಭಾಳ ಇದೆ. ಇದನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಎಸ್ಪೆಷಲಿ ನೀವು ಹಿಂದೂಗಳನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವ ಕೂಗು ಕೇಳಿ ಬಂದಾಗ ಗಮನಿಸಿರಬೇಕು. ರಾಜ್ಯದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಾಗ ಓಕೆ, ಬ್ರಿಜೇಶ್ ಚೌಟ 5 ವರ್ಷಗಳಿಂದ ಕಂಬಳವನ್ನು ಆಯೋಜನೆ ಮಾಡಿದ್ದಾರೆ, ಜನಮನ್ನಣೆಯನ್ನು ಅವರು ಗಳಿಸಿದ್ದಾರೆ. ಆಯಿತಾ? ಸೊ ಸುಶಿಕ್ಷಿತರಾಗಿದ್ದಾರೆ, ನಿವೃತ್ತ ಸೈನಿಕರಾಗಿ ಅವರು ಅನುಭವವನ್ನು ಹೊಂದಿದ್ದಾರೆ. ಹಾಗಾಗಿ ವೆರಿ ಡಿಸಿಪ್ಲಿನ್ ಜೆಂಟಲ್ಮನ್ ಅಂತಲೇ ಕರೀತಾರೆ ಅವ್ರನ್ನ. ಬ್ರಿಜೇಶ್ ಚೌಟಾಗೆ BJPಯ ಯುವ ಕಾರ್ಯಕರ್ತರು
ಬೆಂಬಲವನ್ನು ವ್ಯಕ್ತಪಡಿಸುವ ಸಾಧ್ಯತೆಯನ್ನು ನೀವು ತಳ್ಳಿ ಹಾಕುವ ಹಾಗಿಲ್ಲ. ಹಾಗಾಗಿ ಯುವ ಕಾರ್ಯಕರ್ತರ ಒಂದು ಬಹಳ ದೊಡ್ಡ ಪಡೆ ಅವರೊಟ್ಟಿಗಿದೆ. ಬ್ರಿಜೇಶ್ ಚೌಟಾ ಅವರೊಟ್ಟಿಗೆ ಇದ್ದೇ ಇದೆ. ಓಕೆ, ಆದರೆ ಮೈನಸ್ ಪಾಯಿಂಟ್ಸ್ ಇದೆ. ಚುನಾವಣಾ ರಾಜಕೀಯಕ್ಕೆ ಅಷ್ಟೊಂದೇನು ಹಳಬರಲ್ಲ. ಅಂದರೆ ಆ ಒಳಪಟ್ಟುಗಳು, ಒಳ ಸುರುಳಿಗಳು, ಆ ಒಳ ನುಸುಳುವಿಕೆಗಳು ಅಂತ ನಾವೆಲ್ಲ ಏನು ಕರಿತಾ ಇರ್ತೀವಿ, ಅದು ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲ ನಿಮಗೆ. BJP ಯುವ ಪಡೆ ಬಿಟ್ಟರೆ ಹೆಚ್ಚಿನವರಿಗೆ ಪರಿಚಯ ಇಲ್ಲ. ಓಡಾಡ್ಕೊಂಡಿದ್ದಾರೆ, ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಆಲ್ ಫೈನ್. ಬಟ್ ಅಷ್ಟೊಂದೇನು ಪರಿಚಯ ಇಲ್ಲ. ಬಟ್ ಏನು ಗೊತ್ತಾ, ನಿಮಗೆ BJP ಅಂತಂದಾಗ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಯಾರು ನಿಂತರೂ ಒಂದು ಹಂತ ಗೆಲ್ಬೋದಾ ಅನ್ನುವ ಹಾಗೆ ಒಂದು ಸಲ ನಮಗೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಅನಿಸ್ಬಿಡುತ್ತೆ. ಗೊತ್ತಾಯ್ತಾ? ಇನ್ನು ಸತ್ಯಜಿತ್ ಅವ್ರ ಬಗ್ಗೆ ಹೋಗೋಣ. RSSನ ಚಟುವಟಿಕೆಯಲ್ಲಿ ಅನೇಕ ವರ್ಷಗಳ ಸಾಂಗತ್ಯ ಮತ್ತು ಪ್ರಾವೀಣ್ಯತೆ ಹಾಗೂ ಅನುಭವ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಇದು. ಆಮೇಲೆ ಬಿಲ್ಲವ ಸಮುದಾಯದ ಮತಗಳ ಬೆಂಬಲ ಭಾಳ ಇದೆ. ಸತ್ಯಜಿತ್ ಅವ್ರಿಗೆ ಬಿಲ್ಲವ ಸಮುದಾಯಗಳೇನಿದ್ದಾವೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನಾವು ಕೊಡ್ತೇವೆ ಅಂತ ಮುಂದೆ ಬಂದಿರೋರು ಸುಮಾರು ಜನ ಇದ್ದಾರೆ. ಬಿಕಾಸ್ ಕನ್ಸಾಲಿಡೇಷನ್ ಅಂತ ಬಂದಾಗ ಬಿಲ್ಲವ ಮತಗಳು ನಿಮಗೆ ಬಹಳ ದೊಡ್ಡ ಮತಗಳಾಗಿ ಪರಿವರ್ತನೆ ಆಗಬಹುದು ಅನ್ನೋದರಲ್ಲಿ ಅನುಮಾನ ಇಲ್ಲ. ಬಟ್ ಮೈನಸ್ ಪಾಯಿಂಟು, ಒನ್ಸ್ ಅಗೈನ್ ಹೀ ಈಸ್ ಆಲ್ಸೋ ನ್ಯೂ ಟು ದಿ ಎಲೆಕ್ಟಾರಲ್ ಪಾಲಿಟಿಕ್ಸ್. ಅದರ ಬಗ್ಗೆ ಅನುಮಾನ ನಮಗೆ ಸ್ಪಷ್ಟವಾಗಿದ್ದೇ ಇದೆ. ಓಕೆ, ಬಟ್ RSSಗೇನು ಹೊಸ ಬರಲ್ಲ. ವಿಧಾನಸಭೆ ಚುನಾವಣೆ ವೇಳೆ ಕೈಪರ ಪ್ರಚಾರ ಮಾಡಿಬಿಟ್ರು, ಒಂದು ಸ್ವಲ್ಪ ಆ ಕಡೆ ವಾಲ್ಬಿಟ್ರು ಅನ್ನುವ ಆರೋಪ ಇವರ ಮೇಲೆ ನೇರವಾಗಿ ಇದ್ದೇ ಇದೆ. ಹಾಗಾಗಿ ನಾವು ಇದನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಇನ್ನು BK ಹರಿಪ್ರಸಾದ್, ಒಳ್ಳೆ ಬಾಂಧವ್ಯ ಇದೆ ಹೈಕಮಾಂಡ್ ಜೊತೆಗೆ. ಆಮೇಲೆ ಒನ್ ಆಫ್ ದಿ ವೆರಿ ಸಾಫ್ಟ್ ಸ್ಪೋಕನ್ ಲೀಡರ್ಸ್ BK ಹರಿಪ್ರಸಾದ್, ವೆಲ್ ನಾಲೆಡ್ಜಬಲ್, ಬಿಲ್ಲವ ಸಮುದಾಯದ ನಾಯಕ, ಅನುಭವಿ, ಹೈಲಿ ರಿಗಾರ್ಡೆಡ್. ಪ್ಲಸ್ ಪಾಯಿಂಟ್ಗಳು ತುಂಬ ಇದ್ದಾವೆ ಇವರಿಗೆ. ವಿಧಾನ ಪರಿಷತ್ನ ಹಾಲಿ ಸದಸ್ಯ ಮತ್ತು ಫ್ರಮ್ ದಿ ರೂಟ್ ಲೆವೆಲ್ ಕಾಂಗ್ರೆಸ್ಮನ್, ಅದೆಲ್ಲ ಇವರಿಗೆ ವರ್ಕೌಟ್ ಆಗ್ಬೋದು. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನಿಮಗೆ ಯಾವ್ಯಾವ ಮೈನಸ್ ಪಾಯಿಂಟ್ಗಳು ಅನ್ನೋದನ್ನು ಕೂಡ ಗಮನಿಸಬೇಕು. ಮುಖ್ಯಮಂತ್ರಿಗಳ ಜೊತೆಗೇ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಂಡಿಲ್ಲ. ಒಳ ಜಗಳಗಳು ನಡೀತಾನೆ ಇರ್ತವೆ. ನಾನು ಮಿನಿಸ್ಟರ್ ಆಗಬೇಕಾಗಿತ್ತು, ನನ್ನನ್ನು ನೀವು ಆ ಸ್ಥಾನಕ್ಕೆ ತಗೊಳ್ಬೇಕಾಗಿತ್ತು, ಈ ಸ್ಥಾನಕ್ಕೆ ತಗೊಳ್ಬೇಕಾಗಿತ್ತು ಅನ್ನುವ ಸಹಜವಾದಂಥ ಅಸಮಾಧಾನ ಇವರಿಗಿದ್ದೇ ಇದೆ. ಆಮೇಲೆ ಹಿಂದೂ ವಿರೋಧಿ ಅನ್ನುವ ಭಾವನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದು ನಿಮಗೆ ಮಂಗಳೂರು ಭಾಗದಲ್ಲಿ ಆ್ಯಂಟಿ ಆಗಿಬಿಡುತ್ತೆ ತುಂಬ ಸಂದರ್ಭದಲ್ಲಿ. ಆಮೇಲೆ ವಿವಾದಿತವಾದಂಥ ಹಲವು ಹೇಳಿಕೆಗಳು ಕೂಡ ಇವರನ್ನ ಒಂದು ಹಂತಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವ ರೀತಿಯಲ್ಲೇ ಇದ್ದಾವೆ. ಗೊತ್ತಾಯ್ತಾ? ಇದು BK ಹರಿಪ್ರಸಾದ್ ಅವರ ಮೈನಸ್ ಪಾಯಿಂಟ್ಗಳು. ಮಿಥುನ್ ರಾಯ್, ವೆರಿ 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 ಯಂಗ್ ಟ್ಯಾಲೆಂಟೆಡ್ ಮ್ಯಾನ್. ಆಮೇಲೆ ಅದರ ಜೊತೆಗೆ ಭಾಳ ಒಳ್ಳೆಯ ಮಾತುಗಾರರು, ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅಂತಲೂ ಇದೆ. DCM DK ಶಿವಕುಮಾರ್ ಅವರ ಆಪ್ತ ವಲಯದ ನಾಯಕರಾಗಿಯೂ ಕೂಡ ಇದ್ದಾರೆ. ಬಟ್ ನಿಮಗೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಸಿನ ಭಾಳ ದೊಡ್ಡ ಮಟ್ಟದ ನಿಮಗೆ ವೋಟ್ ಬೇಸ್ ಅಂತ ನೀವು ಕರೆಯೋಕ್ಕಾಗೋದಿಲ್ಲ, ಸಿಗೋದಿಲ್ಲ ನಿಮಗೆ. ಆಮೇಲೆ ಮಿಥುನ್ ರಾಯ್ಗೆ ವಿಧಾನಸಭೆ ಚುನಾವಣೆಯನ್ನು ಸೋತ್ಬಿಟ್ರಲ್ಲಪ್ಪ ಪಾಪ ಅಯ್ಯೋ ಅನ್ನುವ ಸಹಜವಾದಂಥ ಅನುಕಂಪ ಇದೆ. ಬಟ್ ನಿಮಗೆ ಲೋಕಸಭೆ ಚುನಾವಣೆ ಬಂದಾಗ ಆ ಅನುಕಂಪ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಬೋತ್ ಆರ್ ಎಂಟೈರ್ಲಿ ಡಿಫ್ರೆಂಟ್. ಮೈನಸ್ ಪಾಯಿಂಟ್ ಇಲ್ವಾ? ಸಹಜವಾಗಿದ್ದೇ ಇದೆ. ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡಿರೋದೆ ಅಕ್ಸೆಪ್ಟೆನ್ಸ್ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ. ಅವ್ರು ಅಕ್ಸೆಪ್ಟ್ ಆಗಿದ್ದಾರಾ? ದಕ್ಷಿಣ ಕನ್ನಡದಲ್ಲಿ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಸರಿ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ನಾಯಕರ ಉತ್ತಮ ಬಾಂಧವ್ಯದ ಕೊರತೆ ಇದೆಯಲ್ಲ ಅವರಿಗೆ, ಈ ಪ್ರಶ್ನೆ ಕೂಡ ಸಹಜವಾಗಿದ್ದೇ ಇದೆ. ಇನ್ನು ಪದ್ಮರಾಜ್ ಕುದ್ರೋಳಿ, ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರ ಶಿಷ್ಯ. ಓಕೆ, ಇದು ಒನ್ ಆಫ್ ಹಿಸ್ ಪ್ಲಸ್ ಪಾಯಿಂಟ್ಸ್. ಹಿರಿಯ ರಾಜಕಾರಣಿ, ಬಿಲ್ಲವ ಸಮುದಾಯದ ನಾಯಕ, ಜಾತಿ ಮತ ಭೇದವಿಲ್ಲದೆ ಬಡವರಿಗೆ ಸಹಾಯ ಮಾಡ್ತಾರೆ, ಭಾಳ ಕ್ಲೀನ್ ಹಾರ್ಟೆಡ್ ಮ್ಯಾನ್ ಅಂತ ಇಮೇಜನ್ನು ಹೊಂದಿದ್ದಾರೆ. ಆಮೇಲೆ ಯಾವುದೇ ಜಾತಿ ಧರ್ಮ ಮತ್ತೊಂದು ಮಗದೊಂದು ಯಾವುದು ನೋಡೋದಿಲ್ಲ, ಭಾಳ ಒಳ್ಳೆಯವರು ಅಂತ ಹೆಸರನ್ನು ಪಡೆದುಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮುಖ, ಕ್ಷೇತ್ರದಲ್ಲಿ ಹೆಚ್ಚು ಪರಿಚಿತರಿಲ್ಲ ಇವರು ಪದ್ಮರಾಜ್ ಕುದ್ರೋಳಿ. ಓಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಲೆ ಇರೋದರಿಂದ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಅದನ್ನು ತಳ್ಳಿ ಹಾಕುವ ಹಾಗಿಲ್ವೇ ಇಲ್ಲ. ಇಫ್ತಿಕಾರ್, ವಿಧಾನಸಭೆ ಸಭಾಧ್ಯಕ್ಷ UT ಖಾದರ್ ಅವರ ಸಹೋದರ. ಅಲ್ಪಸಂಖ್ಯಾತ ರಾಜ್ಯ ರಾಷ್ಟ್ರ ನಾಯಕರ ಜೊತೆಗೆ ಸಂಪರ್ಕವನ್ನು ಇವರು ಹೊಂದಿದ್ದಾರೆ.
ಹ್ಯಾಸ್ ಗಾಟ್ ಗುಡ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಪರಿಚಿತರಿಲ್ಲದೆ ಇರೋದು ಕೂಡ ನಮಗೆ ಒನ್ ಆಫ್ ದಿ ಮೈನಸ್ ಪಾಯಿಂಟ್ಗಳಾಗಿ ಇಲ್ಲಿ ಕಾಣಸಿಗುತ್ತೆ. ಬಿ ಜೆ ಪಿ ಸಂಪರ್ಕ ಇದೆ, ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಹಜವಾಗಿ ಏನಿವರು ಬಿ ಜೆ ಪಿಯವರ ಕಾಂಗ್ರೆಸ್ ಅವರ ಏನಿದು ಅನ್ನೋ ಥರದಲ್ಲಿ ಒಂದು ಸ್ವಲ್ಪ ಅನುಮಾನಗಳು ಕೂಡ ಇದ್ದಾವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರು. ಯಾರ್ದು? ಅರುಣ್ ಕುಮಾರ್ ಪುತ್ತಿಲ ಅವ್ರದ್ದು. ಇವರಿಗೆ ಬಿ ಜೆ ಪಿಯ ಹಲವರ ಬೆಂಬಲನೂ ಇದೆ. ಆಮೇಲೆ ಯುವಕರ ನೆಚ್ಚಿನ ನಾಯಕ ಕೂಡ ಅಂತ ಖ್ಯಾತಿ ಕೂಡ ಪಡೆದುಕೊಂಡಿದ್ದಾರೆ. ಜನರ ಜೊತೆಗೆ ಭಾಳ ಆರಾಮಾಗಿ ಸಿಗ್ತಾರೆ, ನಿರಂತರ ಸಂಪರ್ಕ ಇಟ್ಕೊಂಡಿದ್ದಾರೆ, ಕೈಗೆ ಸಿಗ್ತಾರೆ. RSSನ ಕಾರ್ಯಕರ್ತ, ಪ್ರಖರ ಹಿಂದುತ್ವವಾದಿ. ಆಮೇಲೆ ಒಂದು ಫ್ಯಾಕ್ಟರ್ ಇದೆ, ಅದು 2023ರಲ್ಲಿ ಕೇವಲ 4,000 ಮತಗಳ ಸೋಲಿನ ಅನುಕಂಪ ಇದೆ. ಇನ್ನೊಂದು ಫ್ಯಾಕ್ಟ್ರಿ ಏನಿದೆ ಅಂತಂದರೆ ಬಿ ಜೆ ಪಿಯವರು ಇವ್ನು ಯಾಕೆ ತಗೋತಾ ಇಲ್ಲ, ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಮೈನಸ್ ಪಾಯಿಂಟ್ ಇದೆ. ಬಿ ಜೆ ಪಿ ಜೊತೆಗೆ ವೈಮನಸ್ಸಿದೆಯಲ್ಲ, ಆ ಕಾರಣಕ್ಕಾಗಿ ಇವ್ರದ್ದು ಪುತ್ತೂರಿನಲ್ಲಿ ಮಾತ್ರ ಒಂದು ಸ್ವಲ್ಪ ವರ್ಚಸ್ ಜಾಸ್ತಿ ಇದೆ. ಪ್ರಧಾನಿ ಮೋದಿಯವರ ಅಲೆ ಇದೆ, ಹಾಗಾಗಿ ಬಿ ಜೆ ಪಿಗೆ ವೋಟ್ ಟ್ರಾನ್ಸ್ಫರ್ ಆಗ್ಬೋದು. ಜಿಲ್ಲೆಯಾದ್ಯಂತ ಬಹಳ ಪರಿಚಿತರಿಲ್ಲ ಇವರು. ಓಕೆ, ಒಂದು ಲೆವೆಲ್ಗೆ ಓಕೆ ಅಂತ ಹೇಳಬಹುದು. ಹಾಗಾಗಿ ಲೆಟ್ಸ್ ಸಿ ಹೌ ಇಟ್ ಗೋಸ್ ನಾವ್. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಇವಾಗ ವಿರಾಮದ ನಂತರದಲ್ಲಿ ನಾನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಹಿರಿಯ ಪತ್ರಕರ್ತರೊಬ್ಬರನ್ನೇ ಮಾತನಾಡಿಸ್ತೇನೆ. ಅವರೇ ಹೇಳಿ ವಾಟ್ ಈಸ್ ಇಟ್ ಫಾರ್ ಮಂಗಳೂರು ಈ ಸಲ, ಅದನ್ನು ಕೂಡ ಮಾಡೋಣ. ಜೊತೆಗೆ ಜಾತಿ ಸಮೀಕರಣ ಮತ್ತು ಜಾತಿ ಲೆಕ್ಕಾಚಾರ ಕ್ಯಾಸ್ಟ್ ವೈಸ್ ಹೆಂಗಿದೆ ಅದರ ಬಗ್ಗೆಯೂ ಕೂಡ ಆಲೋಚನೆ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.